ರೌಡಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಮಹಾ ಸಮರವನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ರೌಡಿಸಂ ಮಟ್ಟ ಹಾಕ್ತಾರಾ ಸಿಎಂ ಡಿಕೆಶಿ? ರೌಡಿಗಳನ್ನ ಮಟ್ಟ ಹಾಕಲೆಂದೇ ಸ್ಪೆಷಲ್ ಫೋರ್ಸ್ ರೆಡಿ ಆಗ್ತಾ ಇದೆ. ಪ್ರತಿ ಸ್ಟೇಷನ್ ಅಲ್ಲಿ 10 ಜನರಿರುವಂತಹ ತಂಡ ರಚನೆ ಆಗ್ತಾ ಇರುವಂತದ್ದು. ರೌಡಿಗಳನ್ನ ಹುಡುಕಿ ಒಳಗಾಕೋದೇ ಕೆಲಸವಾಗಿದೆ. ಶೀಘ್ರವೇ ಜಾರಿಗೆ ಬರಲಿದೆ ರೌಡಿ ನಿಗ್ರಹ ಪಡೆ. ರೌಡಿಗಳ ವಿರುದ್ಧ ಡಿಕೆ ಶಿವಕುಮಾರ್ ಮಹಾ ಸಮರವನ್ನ ನಡೆಸ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ರೌಡಿಸಂ ಮಟ್ಟ ಹಾಕ್ತಾರಾ ಸಿಎಂ ಡಿಕೆಶಿ? ರೌಡಿಗಳನ್ನ ಮಟ್ಟ ಹಾಕಬೇಕು ಅಂತ ಹೇಳ್ಬಿಟ್ಟು ಸ್ಪೆಷಲ್ ಫೋರ್ಸ್ ಕೂಡ ರೆಡಿ ಆಗ್ತಾ ಇದೆ, ಸಜ್ಜು ಆಗ್ತಾ ಇದೆ. ಪ್ರತಿ ಸ್ಟೇಷನ್ ಅಲ್ಲಿ 10 ಜನರಿರುವಂತಹ ತಂಡವನ್ನ ರಚನೆ ಮಾಡಿದಾರಂತೆ ರೌಡಿಗಳನ್ನ ಮಟ್ಟ ಹಾಕೋದಕ್ಕೆ. ರೌಡಿಗಳನ್ನ ಹುಡುಕಿ ಒಳಗಾಕೋದೆ ಕೆಲಸ. ಶೀಘ್ರವೇ ಜಾರಿಗೆ ಬರಲಿದೆ ರೌಡಿ ನಿಗ್ರಹ ಪಡೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ ಮಾಡಿ ಪ್ರತಿ ತಾಲೂಕಲ್ಲೂ ಕೂಡ ಬರೀ ರೌಡಿಗಳನ್ನ ಅವರು ಟ್ರೇಸ್ ಮಾಡ್ತಾ ಇರೋದು, ಕರ್ಕೊಂಡು ಬರ್ತಾ ಇರೋದು, ದಾರಿಗೆ ತರೋದು, ಅವ್ರ ಮೇಲೆಲ್ಲ ನಿಗಾ ಇಡೋಂಥದ್ದು. ಎಲ್ಲೂ ಕೂಡ ಅವರು ಯಾರ ಮೇಲೂ ಕೂಡ ಆ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡಬಾರ್ದು. ಸೊ ಯಾರ್ಯಾರು ರೌಡೀಸ್ಗಳಿದ್ದಾರೆ, ರೌಡೀಸ್ ಚಿಗುರು ಹೊಸದಾಗೆ ಹುಡುಗರುಗಳು, ಹಳಬರು ಎಲ್ಲರೂ ಕೂಡ ಜಾಗೃತಿಯಿಂದ ಅವ್ರ ಬಗ್ಗೆ ನೀವು ಒಂದು ಸ್ಪೆಷಲ್ ಒಂದು ಫೋರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವ್ರಿಗೆ ನಾನು ತಿಳಿಸಿದ್ದೇನೆ. ಪೊಲೀಸವ್ರಿಗೂ ಅಷ್ಟೇ ಪ್ರತಿ ತಾಲೂಕಲ್ಲೂ ಒಂದು ಸಪ್ರೇಟ್ ಸ್ಕ್ವಾಡ್, ರೌಡಿಗಳ ಸ್ಕ್ವಾಡ್, ಒಂದು 10 ಜನ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಜೀವನ್ ಮತ್ತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ಹೊಸ ಪ್ಲಾನಿಂಗ್ಸ್ಗಳಾಗಿರ್ಬೋದು, ಹೊಸ ನಿರ್ಧಾರಗಳನ್ನಾಗಿರ್ಬೋದು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ಇದೀಗ 10 ತಂಡಗಳನ್ನ ಎಲ್ಲಾ ಕಡೆ ಕೂಡ ಅರೇಂಜ್ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ ಅನ್ನುವಂತಹ ಮಾಹಿತಿ ಇದೆ. ಈ ಕಂಪ್ಲೀಟ್ ಆಗಿ ರೌಡಿಸಂನ ಮಟ್ಟ ಹಾಕೋದಕ್ಕೆ, ರೌಡಿಗಳನ್ನ ಒಳಗ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡೋದಾದ್ರೆ ಜೀವನ್, ಏನೆಲ್ಲ ಅಪ್ಡೇಟ್ಸ್ ಇದೆ, ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು? ಕುಮಾರ್ ಅವರು ಅಧಿಕಾರಕ್ಕೆ ಸ್ವೀಕಾರ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಏನು ಅವರ ಇಂಟೆನ್ಷನ್ ಏನು ಅನ್ನೋದಾದ್ರೆ ಮುಂದಿನ ಬಾರಿಯೂ ಮುಂದಿನ ಅವಧಿಯೂ ಕೂಡ ನಮ್ಮ ಸರ್ಕಾರವೇ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಲಿಂದನೇ ಕೆಲವೊಂದು ಘೋಷಣೆಗಳ ಮಾಡ್ತಿರೋವಂಥದ್ದು. ಇದ್ರ ಜೊತೆಗೆ ಏನೊಂದು ರೌಡಿಸಂ ಅಂದ್ರೆ ಏನು ರಾಜ್ಯದಾದ್ಯಂತ ಏನೊಂದು ರೌಡಿಸಂ ಹೆಚ್ಚಾಗಿರುವಂಥದ್ದು ಕಾಣ್ ಬರ್ತಿದೆ, ಕೆಲವು ಕೊಲೆಗಳಾಗಿರ್ಬೋದು. ಈ ಒಂದು ಸಂದರ್ಭದಲ್ಲಿ ರೌಡಿಸಂನ ಮಟ್ಟ ಹಾಕಬೇಕು ಅಂತಾನೆ ಒಂದು ಹೊಸ ಚಿಂತನೆಯನ್ನ ಒಂದು ಡಿಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನೊಂದು ಪ್ರತಿಯೊಂದು ತಾಲೂಕು ಮಟ್ಟದ ಸ್ಟೇಷನ್ಗಳಲ್ಲೂ ಕೂಡ ಒಂದು 10 ಜನರ ತಂಡವನ್ನು ರಚಿಸಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಚಿಂತನೆ ಆಗಿರುವಂಥದ್ದು. ಈ ಒಂದು ತಂಡವನ್ನು ರಚನೆ ಮಾಡಲಿಕ್ಕೆ ಎಲ್ಲ ಪೂರ್ವವಾಗಿ ಇವತ್ತಿನ ಹಿರಿಯ ಅಧಿಕಾರಿಗಳ ಸಭೆ ಏನು ನಡೆಸಿದ್ರು, ಈ ಒಂದು ಸಭೆಯಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿರುವಂಥದ್ದು. ಏನೆಲ್ಲ ಬೇಕು ಆಕ್ಷನ್ ಪ್ಲಾನ್ಗಳನ್ನ ರೆಡಿ ಮಾಡ್ಕೊಳ್ಳಿ ಅಂತ ಕೂಡ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂಥದ್ದು ರೋಜಾ. ಇದ್ರ ಜೊತೆಗೆ ಈ ಒಂದು ತಂಡವನ್ನ ರಚನೆಯ ಬಳಿಕ ಅವರ ಕೆಲಸ ಬೇರೇನೂ ಇಲ್ಲ. ಅವರ ಕೆಲಸ ಏನು ಒಟ್ಟು ರೌಡಿಗಳನ್ನ ಹುಡುಕ್ಬೇಕು. ಇನ್ನು ಅವರು ಹಳೆ ರೌಡಿಗಳಾಗ್ಲಿ, ಹಳೆ ರೌಡಿ ಶೀಟರ್ ಆಗಲಿ ಅಥವಾ ಹೊಸ ರೌಡಿ ಆಗಲಿ, ಯಾರನ್ನೇ ಆಗಲಿ ತಲೆ ಕೆಡಿಸ್ಕೊಳ್ದೆ ಅವ್ರನ್ನ ಹುಡುಕುವಂಥದ್ದಷ್ಟೇ ಕೆಲಸ. ಹುಡುಕಿ ಅವ್ರನ್ನ ಸರಿಪಡಿಸ್ಬೇಕು, ಇಲ್ಲ ಅವ್ರು ಸರಿ ಹೋಗ್ತಿಲ್ಲ ಅಂದ್ರೆ ಜೈಲಿಗೆ ಕಟ್ಟಬೇಕು ಅನ್ನೋ ಒಂದು ಧ್ಯೇಯವನ್ನ ಇಟ್ಕೊಂಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಈ ಒಂದು ಸಂದರ್ಭ ನೋಡಿದ್ರೆ ರೌಡಿಸಂನ ಎಲ್ಲೋ ಪೂರ್ಣವಾಗಿ ಮಟ್ಟ ಹಾಕಬೇಕು ರಾಜ್ಯದಲ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮುಂದಿಟ್ಟಿದ್ದಾರೆ. ರಾಜ್ಯದ ಮುಂದೆ ಒಂದು ಏನೊಂದು ತಂಡ ರಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದೊಂದು ತಂಡವನ್ನ ರೌಡಿಸಂನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಮಾಡಿರುವಂತದ್ದು ರೋಜಾ. ರೈಟ್ ಜೀವನ್, ಹಾಗೆ ಸಂಪರ್ಕದಲ್ಲೇ ಇರಿ, ಹೋಲ್ಡಲ್ಲೇ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. SIR ವಿರುದ್ಧ ಸಮರ ಸಾರಿದಂತಹ ಸಿಎಂ ಡಿಕೆಶಿ. ಮತ ಪರಿಷ್ಕರಣೆ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್. SIR ವಿರುದ್ಧ ಸಮರವನ್ನ ಸಾರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿ ಮತದಾರರ ಬಗ್ಗೆ ಮಾಹಿತಿಯನ್ನ
ಸಂಗ್ರಹ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಹಿಂದೆ ಕೂಡ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ SIR ಬಗ್ಗೆ. BLO ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ರಿಗೂ ಒಂದು ಭಯ ಇದ್ದೇ ಇದೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ DKC ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಚ್ಚುಕಟ್ಟಾಗಿ ಕಾರ್ಯವನ್ನ ನಿರ್ವಹಿಸಬೇಕು, ಮತದಾರರಿಗೆ ದಾಖಲೆಗಳ ಬಗ್ಗೆ ತಿಳಿಸಬೇಕು, ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕಲೆ ಹಾಕಬೇಕು, SIR ಹೆಲ್ಪ್ ಡೆಸ್ಕ್ ರಚನೆ ಮಾಡೋದಕ್ಕೆ ಹೇಳಿದ್ದೇನೆ, ಮತದಾರರ ರಕ್ಷಣೆಗೆ ಅಗತ್ಯ ಕ್ರಮ ಮುಖ್ಯ ಅಂತ ಹೇಳ್ಬಿಟ್ಟು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. SIR ವಿರುದ್ಧ ಸಮರ ಸಾರಿರುವಂತಹ ಸಿಎಂ DK ಶಿವಕುಮಾರ್ ಮತ ಪರಿಷ್ಕರಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರತಿ ಮತದಾರರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರಂತೆ. SIR ಬಗ್ಗೆ BLO ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿರುವಂಥದ್ದು, ಸ್ಟ್ರಿಕ್ಟ್ ವಾರ್ನಿಂಗ್ ಕೂಡ ಮಾಡಿದ್ದಾರೆ. ಸೊ ಕಾಂಗ್ರೆಸ್ ಕಾರ್ಯಕರ್ತರಿಗೆ DKC ಖಡಕ್ ವಾರ್ನಿಂಗ್ ಅನ್ನ ಮಾಡಿರುವಂಥದ್ದು. ಮತದಾರರಿಗೆ ದಾಖಲೆಗಳ ಬಗ್ಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು SIR ಹೆಲ್ಪ್ ಡೆಸ್ಕ್ ರಚನೆ ಮಾಡೋದಕ್ಕೆ ಹೇಳಿದ್ದೀನಿ ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ. ಮತದಾರರ ರಕ್ಷಣೆ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸೂಚನೆಗಳನ್ನು ಕೊಟ್ಟಿರುವಂಥದ್ದು.